ಗಾಬ್ಲಿನ್ ಯೂನ್ಟೆಕ್ ಹತ್ರ ನೀನ್ ಯಾವ್ದಾದ್ರು ಒಂದ್ ವಿಷಯನ ಹೇಳ್ಬೇಕು ಅಂತಂದ್ರೆ ಇವಾಗ್ಲೇ ಹೇಳ್ಬಿಡು ಅಂತಂತಾರೆ. ಗಾಬ್ಲಿನ್ ಅದ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ನಮ್ ಯೂನ್ಟೆಕ್ ಖುಷಿಯಿಂದ ಐ ಲವ್ ಯು ಹೇಳ್ತಾಳೆ ಅಂತ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅವಾಗ ನಮ್ ಯೂನ್ಟೆಕ್ ನೀವ್ ಹೇಳಿದ್ದು ಒಳ್ಳೇದಾಯ್ತು, ನಾನು ಒಂದ್ ವಿಷಯ ಕೇಳ್ಬೇಕು ಅಂತಿದ್ದೆ, ಅಲ್ಲ ನೀವು ಇಷ್ಟು ವರ್ಷ ಬದುಕಿದ್ರು ಕೂಡ ಅಲ್ಲ ನೀವು ಆರಾಮಾಗಿ ತಿರ್ಗಾಡ್ಕೊಂಡಿದ್ದೀರಲ್ಲ, ಯಾವ್ದಾದ್ರು ಒಂದ್ ಜಾಬ್ ಟ್ರೈ ಮಾಡ್ಬೇಕಲ್ವಾ ಅಂತ ಕೇಳ್ತಾಳೆ. ನಮ್ ಯೂನ್ಟೆಕ್ ತಿಳ್ಕೊತಾಳೆ ನಮ್ ಗಾಬ್ಲಿನ್ ಯಾವ್ದೇ ಕೆಲ್ಸಕ್ಕೆ ಹೋಗದೆ ಅವ್ರ ಹತ್ರ ಇರೋ ಪ್ರಾಪರ್ಟೀಸ್ ಇದೆಲ್ಲ ಸ್ಪೆಂಡ್ ಮಾಡ್ಕೊಂಡ್ ಕೂತವ್ರೆ, ದುಡ್ಡನ್ನೆಲ್ಲ ಖರ್ಚು ಮಾಡ್ತಾವ್ರೆ ಅಂತ ತಿಳ್ಕೊಂಡಿರ್ತಾಳೆ. ಆದ್ರೆ ನಮ್ ಗಾಬ್ಲಿನ್ ತುಂಬಾ ಕೆಲ್ಸಕ್ಕೆ ಹೋಗಿ ಟ್ರೈ ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಒಂದು ಎಡವಟ್ ಮಾಡ್ಬಿಡ್ತಾರೆ, ಅದರಿಂದ ಕೆಲ್ಸದಿಂದ ತೆಗೆದಾಕ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ ಗಾಬ್ಲಿನ್ ಯಾವ್ದೇ ಕೆಲ್ಸ ಟ್ರೈ ಮಾಡೋದೇ ಬಿಟ್ಬಿಟ್ಟಿರ್ತಾರೆ. ಹಂಗೆ ಈ ಟಾಪಿಕ್ ಎಲ್ಲ ಮಾತಾಡಾದ್ಮೇಲೆ ಗಾಬ್ಲಿನ್ ಯೂನ್ಟೆಕ್ ಹತ್ರ ನೀನು ನನ್ ಫಸ್ಟ್ ಲವ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಆಸೆ ಪಡ್ತಿದೆ ಅಂತ ಅನ್ಸುತ್ತೆ, ನಿನಗೆ ನನ್ ಫಸ್ಟ್ ಲವ್ ಬಗ್ಗೆ ಕೇಳಿದಾಗ ನಿನಗೆ ಜಲಸ್ ಆಗಿ ಫೀಲ್ ಮಾಡ್ತಿದ್ಯಾ ಅಂತಂತಾರೆ. ಅವಾಗ ನಮ್ ಯೂನ್ಟೆಕ್ ಅಲ್ಲ ನಿಮ್ ಫಸ್ಟ್ ಲವ್ ಬಗ್ಗೆ ತಿಳ್ಕೊಂಡು ನಾ ಯಾಕೆ ಜಲಸ್ ಫೀಲ್ ಮಾಡ್ಲಿ, ನನಗೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋದಿಲ್ಲ ಅಂತ ಅನ್ಬಿಟ್ಟು ಆ ಜಾಗದಲ್ಲಿ ಸ್ವಲ್ಪ ಹಂಗೆ ಜೋರಾಗಿ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಹಂಗೆ ಕಟ್ ಮಾಡಿದ್ರೆ ಲೈಬ್ರರಿಲಿ ನಮ್ ಯೂನ್ಟೆಕ್ ನ ಮೀಟ್ ಮಾಡಕ್ಕೆ ಅಂತ ಒಂದ್ ಸೊತೋಗಿರೋ ಒಂದು ಆತ್ಮ ಬಂದಿರುತ್ತೆ, ಒಂದು ಹೈಸ್ಕೂಲ್ ಓದ್ತಿರೋ ಹುಡುಗಿ. ಈ ಹುಡುಗಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇವು ಓದ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಆಕ್ಸಿಡೆಂಟ್ಲಿ ಸೊತೋಗಿರ್ಬೋದು ಅಂತ. ಅದೇ ತರ ಎಲ್ಲಾ ಆತ್ಮಗಳ ತರ ಆಫ್ಟರ್ ಲೈಫ್ ಹೋಗದೆ ಹಂಗೆ ಓಡಾಡ್ತಾ ಇದಾರೆ. ನಮ್ ಯೂನ್ಟೆಕ್ ನ ನೋಡ್ಬಿಟ್ಟು ಯಾವಾಗ್ಲೂ ಬಂದ್ಬಿಟ್ಟು ಒಂದೇ ಕೇಳೋದು, ನೀನು ಊಟ ಮಾಡ್ದ, ಚೆನ್ನಾಗಿದ್ಯಾ, ಆರಾಮಾಗಿದ್ಯಾ ಅಂತ ಒಂದೇ ವಿಷಯ ಕೇಳ್ತಾರೆ ಯಾವಾಗ್ಲೂ. ನಮ್ ಯೂನ್ಟೆಕ್ ಯಾವಾಗ್ಲೂ ಕೇಳ್ತಾಳೆ ನಿಮ್ಗೆ ಏನಾರ ಆಸೆ ಇದ್ರೆ ಹೇಳಿ ನಾನು ಅದನ್ನ ಸಾಲ್ವ್ ಮಾಡ್ತೀನಿ ಅಂತ. ಆದ್ರೆ ಅದ್ರ ಬಗ್ಗೆ ಏನು ಕೇಳ್ದೆ ಒಂದೇ ಒಂದ್ಸರಿ ಹೇಳುತ್ತೆ ಅದು ಆತ್ಮ, ಏನಂತ ಅಂದ್ರೆ ಸರಿ ನಾನು ನಿನ್ನ ಯಾವಾಗ ಕರಿತೀನೋ ಫ್ಲವರ್ಸ್ ಬೊಕೇಸ್ ಎಲ್ಲ ತಗೊಂಡೋಗ್ಬಿಟ್ಟು ನನ್ ಫೋಟೋಸ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ನೀನು ನನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅವಾಗ ಸರಿ ಅಂದ್ಬಿಟ್ಟು ನಮ್ ಯೂನ್ಟೆಕ್ ಒಪ್ಕೊಂತಾಳೆ, ನೀ ಹೇಳ್ದಾಗ ನಾ ಬರ್ತೀನಿ ಅಂತ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಯೂನ್ಟೆಕ್ ಅವ್ರ ರೆಸ್ಟೋರೆಂಟ್ ಕೆಲಸ ಮಾಡ್ತಿರ್ತಾಳೆ. ಅವಾಗ ನೋಡಿದ್ರೆ ಯಾರೋ ಬರಂಗ್ ಆಗುತ್ತೆ, ಯಾರು ನೋಡಿದ್ರೆ ನಮ್ ಗ್ರಿಮ್ ರೀಪರ್ ಬರ್ತಾರ ಒಳಗೆ. ಇದನ್ನ ನೋಡಿದ್ದೆ ಇಬ್ರಿಗೂ ಶಾಕು. ಈ ಶಾಕಿಂದ ಇಬ್ರಿಗೂ ಕನ್ಫರ್ಮ್ ಆಗ್ಬಿಡುತ್ತೆ ನಮ್ ಯೂನ್ಟೆಕ್ ಕೆಲಸ ಮಾಡ್ತಿರೋ ರೆಸ್ಟೋರೆಂಟ್ ಓನರ್ ನಮ್ ಗ್ರಿಮ್ ರೀಪರ್ ಲವ್ ಮಾಡ್ತಿರೋ ಹುಡುಗಿ ಅಂತ. ನಮ್ ಗ್ರಿಮ್ ರೀಪರ್ ನಮ್ ಯೂನ್ಟೆಕ್ ನ ನೋಡ್ಬಿಟ್ಟು ಅಲ್ಲ ನೀ ಎಷ್ಟು ರೆಸ್ಟೋರೆಂಟ್ ಐತೆ ಈ ಏರಿಯಾಲಿ, ಅಷ್ಟು ರೆಸ್ಟೋರೆಂಟ್ ಬಿಟ್ಬಿಟ್ಟು ಇದೇ ರೆಸ್ಟೋರೆಂಟ್ ನನಗೆ ಕೆಲಸ ಮಾಡಕ್ ಜಾಯಿನ್ ಮಾಡ್ಬೇಕಾಗಿತ್ತು ಅಂತಾರೆ. ಅವಾಗ ನಮ್ ಯೂನ್ಟೆಕ್ ಅಲ್ಲ ಎಷ್ಟು ಹುಡುಗಿರಿದ್ದಾರೆ, ನಿಮ್ಗೆ ಡೇಟ್ ಮಾಡಕ್ಕೆ ನಮ್ಮ ಓನರ್ ಬೇಕಾಗಿತ್ತ ಅಂತ ಅಂತಾಳೆ. ಹಂಗೆ ಇವ್ರಿಬ್ರು ಜಗಳ ಆಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಈ ಕಡೆ ನೋಡಿದ್ರೆ ನಮ್ ಟೇಯಿನು ಅವ್ರ ಟೀಮ್ಸ್ ಎಲ್ಲ ಬರ್ತಾ ಇರುತ್ತೆ. ಆ ಟೇಯಿನು ಅವ್ರ ಫ್ರೆಂಡ್ಸ್ ಎಲ್ಲ ಈ ರೆಸ್ಟೋರೆಂಟ್ ಬರ್ತಾರೆ ಅಂತ ನೋಡಿದಾಗ ಸಡನ್ ಆಗಿ ಗ್ರಿಮ್ ರೀಪರ್ ಹತ್ರ ಇರೋ ಹ್ಯಾಟ್ ಕಿತ್ಕೊಂಡ್ಬಿಟ್ಟು ಅವ್ರಿಗೆ ಹಾಕ್ಬಿಟ್ಟು ಸೈಡ್ಲಿ ನಿಂತ್ಕೊಳ್ಳಿ ಮಾತಾಡ್ದೆ ಅಂತ ಅಂದ್ಬಿಡ್ತಾಳೆ. ಅದಾದ್ಮೇಲೆ ನಮ್ ಯೂನ್ಟೆಕ್ ಹತ್ರ ಅವ್ನ ನಗ್ನತೆ ಚೆನ್ನಾಗ್ ಮಾತಾಡ್ತಿರ್ತಾನೆ. ಇವಳು ಅವ್ನ ಜೊತೆ ಹಂಗೆ ಮಾತಾಡ್ತಿರೋದ್ ನೋಡ್ಬಿಟ್ಟು ಗ್ರಿಮ್ ರೀಪರ್ ನೋಟ್ ಮಾಡ್ತಾ ಇರ್ತಾರೆ. ಆ ಟೇ ಎಲ್ಲ ಮಾತಾಡ್ಬಿಟ್ಟು ಹೋದ್ಮೇಲೆ ನಮ್ ಗ್ರಿಮ್ ರೀಪರ್ ಯೂನ್ಟೆಕ್ ಹತ್ರ ಒಂದ್ ಡೀಲಿಂಗ್ ಮಾತಾಡ್ಕೋತಾರೆ. ಏನಂದ್ರೆ ನೀನು ಈ ತರ ಟೇ ಹತ್ರ ನಗ್ನತಾ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಈ ವಿಷಯನ ನಾನು ತಗೊಂಡೋಗಿ ಗಾಬ್ಲಿನ್ ಗಿಡದ ಏನಾಗುತ್ತೆ ಗೊತ್ತಲ್ವಾ ಅಂದ್ರೆ, ಅವಾಗ ನಮ್ ಯೂನ್ಟೆಕ್ ಈ ತರ ನಾನು ನಗ್ನಗ್ತಾ ಮಾತಾಡ್ತಿರೋದನ್ನ ನೀವೇನೋ ಗಾಬ್ಲಿನ್ ಹೇಳ್ಬೇಡಿ, ಬೇಕಾದ್ರೆ ನೀವು ಇಲ್ಲಿ ಬಂದಾಗ ನಾನು ಚಿಕನ್ ಕೂಪನ್ ಎಲ್ಲ ನೀವು ಕೊಡ್ತೀನಿ, ನಿಮ್ಗೆ ಬಂದಾಗ್ಲೆಲ್ಲ ಚಿಕನ್ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ತಾಳೆ. ಹಂಗೆ ಇಬ್ರು ಒಂದು ಡೀಲಿಂಗ್ ಮಾತಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತಾರೆ. ಈ ತರ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ನಮ್ ಗ್ರಿಮ್ ರೀಪರ್ ಡೈಲಿ ನೈಟ್ ಚಿಕನ್ ಎತ್ಕೊಂಡ್ ಬಂದಿರ್ತಾರೆ. ಎತ್ಕೊಂಡ್ ಬಂದ್ಬಿಟ್ಟು ಡೈಲಿ ನಮ್ ಗಾಬ್ಲಿನ್ ಕೊಡ್ತಿರ್ತಾರೆ. ಇದನ್ನ ನೋಡಿದ್ಮೇಲೆ ಗಾಬ್ಲಿನ್ಗೆ ಶಾಕ್ ಆಗುತ್ತೆ, ಅಲ್ಲ ಇವ್ನು ಎಲ್ಲಿಂದ ತರ್ತಿದ್ದಾನೆ ಎಷ್ಟೊಂದು ಚಿಕನ್ ಅಂತ ಯೋಚನೆ ಮಾಡ್ತಿರ್ತಾರೆ ಗಾಬ್ಲಿನ್. ಅವಾಗ ನಮ್ಗ ಯೂನ್ಟೆಕ್ ಗ್ರಿಮ್ ರೀಪರ್ ನ ಸಪ್ರೇಟ್ ಕರ್ಕೊಂಡು ಹೋಗ್ಬಿಟ್ಟು ಇವರಿಬ್ರು ಆಲ್ರೆಡಿ ಮಾಡಿರೋ ಡೀಲಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ನಿಮ್ ಹತ್ರ ಫಸ್ಟ್ ಹೇಳ್ದಂಗೆ ನಾನು ಇರೋ ಎಲ್ಲಾ ಕೂಪನ್ ನಿಮ್ ಹತ್ರ ಕೊಟ್ಬಿಡ್ತೀನಿ, ನಾನು ಈ ಟೇನ ಮೀಟ್ ಮಾಡಿದ್ದು ಅವನ ಹತ್ರ ನಗ್ನತ್ತ ಮಾತಾಡ್ತಿರೋದ್ನ ಈ ವಿಷಯದ ಬಗ್ಗೆ ನೀವು ಗಾಬ್ಲಿನ್ ಹತ್ರ ಹೇಳಕ್ ಕೊಡ್ತು ಅಂತ ಹೇಳ್ತಾಳೆ. ಈ ವಿಷಯ ಯಾವಾಗ್ಲೂ ನಮ್ಮ ಹತ್ರ ಸೀಕ್ರೆಟ್ ಆಗಿರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಏನಂದ್ರೆ ಇಬ್ರು ಇಷ್ಟೊಂದು ಸೀಕ್ರೆಟ್ ಆಗಿ ಮಾತಾಡ್ತಿದ್ರು ಕೂಡ ಗಾಬ್ಲಿನ್ ಇವ್ರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಡ್ತಾರೆ. ಇವ್ರಿಬ್ರು ಹತ್ರ ಪಕ್ಕದಲ್ಲೇ ಬಂದ್ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲ ನೀವಿಬ್ರು ಮಾತಾಡ್ತಿರೋದ್ ನನಗೆ ಕೇಳಿಸ್ಬಿಡ್ತು, ಏನ್ ಸೀಕ್ರೆಟ್, ಅದಲ್ದೆ ಅವ್ನ ಯಾಕೆ ಟೇಯಿ ಬಂದ್ಬಿಟ್ಟು ನೀನ ಮೀಟ್ ಮಾಡ್ತಾ ಇದ್ದಾನು, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಟೇಯಿಗೆ ನಾನು ಚಿಕ್ಕ ವಯಸ್ಸಲ್ಲಿ ಗಾರ್ಡಿಯನ್ ಆಗಿದೆ, ಅವ್ನ್ ಹೆಲ್ಪ್ ಮಾಡೋದ್ರಿಂದಾನೇ ಅವ್ನ್ ಇವಾಗ ಒಂದು ಒಳ್ಳೆ ಪ್ಲೇಯರ್ ಆಗಿದ್ದಾನೆ ಅಂತ ಗಾಬ್ಲಿನ್ ಯೂನ್ಟೆಕ್ ಹತ್ರ ಹೇಳ್ತಾನೆ. ಯೂನ್ಟೆಕ್ ಅದನ್ನ ಕೇಳ್ಬಿಟ್ಟು ನೀವೇನೋ ಹೆಲ್ಪ್ ಮಾಡಿದ್ರೆ ಸರಿ, ಆದ್ರೆ ಅವ್ನ್ ದೊಡ್ಡ ವ್ಯಕ್ತಿ ಆಗಕ್ಕೆ ಅವ್ನ್ ಫೇಮಸ್ ಆಗಕ್ ಕಾರಣ ಅವ್ನ್ ಸ್ಕಿಲ್ ನ ಡೆವಲಪ್ ಮಾಡ್ಕೊಂಡು ಅವ್ನ್ ಫೇಮಸ್ ಆದ ಅಂತ ಅನ್ಬಿಟ್ಟು ಸ್ವಲ್ಪ ಕಿಚ್ಚಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾಳ ಆ ಜಾಗದಿಂದ. ಯೂನ್ಟೆಕ್ ಆ ಜಾಗದಿಂದ ಹೋದ್ಮೇಲೆ ಗಾಬ್ಲಿನ್ ಗ್ರಿಮ್ ರೀಪರ್ ನ ನೋಡ್ಬಿಟ್ಟು ನೋಡು ನನಗೆ ಈ ಹುಡುಗಿ ಕೈಯಿಂದ ಮಾತ್ರ ನಂಗೆ ಸಾಯಕ್ಕಾಗಲ್ಲ, ಕಾರಣ ಇಲ್ದೇನೆ ಹೆಂಗಾರ ಸಾಯ್ಬೇಕು ಅಂತ ಏನಾರು ಒಂದು ರೀಸನ್ ಇದೆ ಹೇಳು, ಅದ್ ಏನಾರ ಒಂದ್ ಸೊಲ್ಯೂಷನ್ ಇದ್ರೆ ಹೇಳು, ನಾನು ಹಂಗೆ ಸತ್ತೋಗ್ಬಿಡ್ತೀನಿ ಅಂತ ಗ್ರಿಮ್ ರೀಪರ್ ಹತ್ರ ಕೇಳ್ತಾರೆ ನಮ್ ಗಾಬ್ಲಿನ್. ಆ ಗ್ರಿಮ್ ರೀಪರ್ ನೋಡು ಕಾರಣ ಇಲ್ದ ಸಾಯಕ್ಕೂ ಅವಳೇ ಬೇಕು, ನಿನ್ಗೆ ಕಾರಣ ಇದ್ರು ಕೂಡ ಅವಳೇ ಬೇಕು, ನಿಂಗೆ ಅರ್ಥ ಆಗ್ತಿಲ್ವಾ ಅಂತ ಅನ್ಬಿಟ್ಟು ಅವರು ಏನು ಹೇಳ್ದೆ ಹೊಟ್ಟೋಗ್ಬಿಡ್ತಾರೆ. ಗಾಬ್ಲಿನ್
ಗಾಬ್ಲಿನ್ಗೆ ಇವ್ರಿಬ್ರು ಆಡ್ತಿರೋ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಡುತ್ತೆ, ಕಿರ್ಚಾಡ್ತಿರ್ತಾರೆ. ದಿಢೀರ್ ಅಂತ ಸಿಡ್ಲಿ ಗಿಡ್ಲೆಲ್ಲ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ನಡೀತಿರೋ ಎಲ್ಲಾ ಪ್ರಾಬ್ಲಮ್ಗೂ ಆ ಟೀನೇ ಕಾರಣ. ಅದರಿಂದ ಅವನ್ ಮನೇಲಿ ತೋರಿಸ್ತಾರೆ. ಇವ್ನು ಬೇಸ್ಬಾಲ್ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ ನೋಡಿದ್ರೆ ಆ ಸಡನ್ ಆಗಿ ಆ ಜಾಗದಲ್ಲಿ ಪಿಯೋನ ಮಾಯ ಆಗಿರುತ್ತಲ್ಲ, ಅದೇ ಜಾಗಕ್ಕೆ ಪಿಯೋನ ವಾಪಸ್ ಬಂದ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಟೇಗ್ ತುಂಬಾ ಶಾಕ್ ಆಗ್ಬಿಡುತ್ತೆ. ಅಲ್ಲ, ಇದು ಇದ್ದಕ್ಕಿದಂಗೆ ಅವತ್ ಮಾಯ ಆಗಿತ್ತು, ಈಗ ಸಡನ್ ಆಗಿ ವಾಪಸ್ ಬಂದಿದೆ, ಏನು ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ. ನಮ್ ಯೂನ್ಟೆಕ್ ಅವಳು ಯೂನಿವರ್ಸಿಟಿ ಇಂಟರ್ವ್ಯೂಗೆ ಅಂತ ಅಟೆಂಡ್ ಮಾಡಕ್ ಹೋಗ್ತಿರ್ತಾಳೆ. ಅವಾಗ ನಮ್ ಗಾಬ್ಲಿನ್ ಬಂದ್ಬಿಟ್ಟು ಅವಳ ಕತ್ತಲ್ಲಿ ಯಾವಾಗ್ಲೂ ಹಾಕೋತಿರ್ತಾಳೆ ಒಂದು ರೆಡ್ ಕಲರ್ ಸ್ಕ್ರಾಫ್ ನ. ಅದನ್ನ ಮರ್ತ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ ಅವಳು. ಅದನ್ನ ಅವಳು ರಿಯಲೈಸ್ ಮಾಡ್ಬಿಟ್ಟು ಅಯ್ಯೋ ನಾ ಮರ್ತ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಅವಾಗ ನಮ್ ಗಾಬ್ಲಿನ್ ಅದನ್ನ ತಂದಿ ಅವಳ ಕತ್ತಿಗೆ ಅವರೇ ಹಾಕೊಡ್ತಾರೆ. ಅವಾಗ ಗಾಬ್ಲಿನ್ ಯೂನ್ಟೆಕ್ ಹತ್ರ ಕೇಳ್ತಾರೆ, ಅಲ್ಲ ನೀನು ನನ್ಗೆ ಫಸ್ಟ್ ಲವ್ ಇತ್ತು ಅಂತ ನೀನು ಜಲಸ ಫೀಲ್ ಮಾಡ್ತಿದ್ದೆ ತಾನೆ ಅಂತ. ಅವಾಗ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನ ಮುಚ್ಚಾಕಕ್ ಟ್ರೈ ಮಾಡ್ತಾಳೆ. ನಮ್ ಗಾಬ್ಲಿನ್ ಬೇಕು ಅಂತ ವಾಪಸ್ ಕೇಳ್ತಾ ಇರೋದ್ರಿಂದ ಒಪ್ಕೊಂಡ್ಬಿಡ್ತಾಳೆ. ಸರಿ ಇವಾಗ ಏನೀಗ ನಿಮ್ಗೆ ಫಸ್ಟ್ ಲವ್ ಇತ್ತು ಅಂತ ನಾನ್ ಜಲಸ ಫೀಲ್ ಮಾಡಿದೆ ಅಂತ ಯೂನ್ಟೆಕ್ ಕೇಳ್ತಾಳೆ. ಅದನ್ನ ಕೇಳಿದ್ಮೇಲೆ ನಮ್ ಗಾಬ್ಲಿನ್ಗೆ ಸ್ವಲ್ಪ ಖುಷಿಯಾಗಿರುತ್ತೆ. ಆಮೇಲೆ ನಮ್ ಯೂನ್ಟೆಕ್ ಹಂಗೆ ವೇಟ್ ಮಾಡ್ಬೇಕಾರೆ ಆ ಬಸ್ಸು ಬರುತ್ತೆ. ನಮ್ ಗಾಬ್ಲಿನ್ಗೆ ಬಾಯ್ ಆಗ್ಬಿಟ್ಟು ಹೋಗ್ತಿರ್ತಾಳೆ. ಆ ಹೋಗ್ಬೇಕಾರೆ ಒಂದ್ ಹುಡುಗ ನಮ್ ಗಾಬ್ಲಿನ್ ಕ್ರಾಸ್ ಮಾಡ್ಕೊಂಡು ಸೈಕಲ್ ಹೋಗ್ತಿರ್ತಾನೆ ಫಾಸ್ಟ್ ಆಗಿ. ಈ ಹುಡುಗನ ಆಲ್ರೆಡಿ ತೋರಿಸಿರ್ತಾರೆ. ನಮ್ ಗಾಬ್ಲಿನ್ ಫ್ಯೂಚರ್ ನೋಡಿರ್ತಾರೆ. ಒಂದು ಹಿಂಗೆ ಸೈಕಲ್ ಫಾಸ್ಟ್ ಹೋಗ್ಬಿಟ್ಟು ಒಂದು ದೊಡ್ಡ ಆಕ್ಸಿಡೆಂಟ್ಲಿ ಅವನು ಜೀವಕ್ಕೆ ಅಪಾಯ ಆಗಿರುತ್ತೆ ಅಂತ. ಅದೇ ಹುಡುಗ ಯಾವ್ದೋ ಒಂದ್ ಲೇಡಿ ಹತ್ರ ಬಸ್ ನ ಕದ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಇವಾಗ್ಲೂ ಆ ಆಕ್ಸಿಡೆಂಟ್ ಆಗದಂಗೆ ಅವ್ರು ನಮ್ ಗಾಬ್ಲಿನ್ಗೆ ವಿಜುವಲ್ ಬರುತ್ತೆ. ಅವ್ನ್ ತಪ್ಪಿಸ್ಕೊಳಕ್ಕೆ ಅಂತ ಹೋಗ್ಬಿಟ್ಟು ಸರಿಯಾಗಿ ರೋಡ್ ನೋಡಿದ್ರೆ ಕ್ರಾಸ್ ಮಾಡ್ಬಿಡ್ತಾನೆ. ಅದ್ರಿಂದ ಒಂದ್ ಗಾಡಿ ಬಂದು ಅವನಿಗೆ ಗುದ್ಬಿಡುತ್ತೆ. ಆ ಗುದ್ದಿದ ಗಾಡಿಯಿಂದ ಆ ಟ್ರಾಫಿಕ್ ಜಾಮ್ ಇಂದ ಬಸ್ ಮುಂದಕ್ಕೆ ಹೋಗದೆ ಲಾರಿ ಬಂದು ಬಸ್ ಗುದ್ಬಿಡುತ್ತೆ. ನಮ್ ಯೂನ್ಟೆಕ್ ಹತ್ತಿರ ಬಸ್ಸೇ ಅದು. ಅದ್ರಲ್ಲಿ ಎಷ್ಟೊಂದ್ ಜನ ಸತ್ತೋಗ್ತಾರೆ ಅಂತ ನಮ್ ಗಾಬ್ಲಿನ್ ಬರುತ್ತೆ. ಆದ್ರೆ ಆ ಬಸ್ ಅಲ್ಲಿ ನಮ್ ಯೂನ್ಟೆಕ್ ಕಾಣೋದಿಲ್ಲ. ಹಂಗೆ ಹೋಗ್ತಾ ಆ ಬಸ್ ಮುಂದೆ ಹೋಗ್ಬೇಕಾರೆ ಈ ಕಡೆ ತುಂಬಾ ಗ್ರಿಮ್ ರೀಪರ್ ನ ತೋರಿಸ್ತಾರೆ. ಯಾಕೆಂದ್ರೆ ಆ ಬಸ್ ಅಲ್ಲಿ ತುಂಬಾ ಜನ ಸತ್ತೋಗ್ತಾರೆ ಅಂತ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ಆ ಸೋಲ್ ನ ಕನೆಕ್ಟ್ ಮಾಡಕ್ಕೆ ಅಂತ ಎಲ್ಲ ತುಂಬಾ ಗ್ರಿಮ್ ರೀಪರ್ಸ್ ಎಲ್ಲ ಬಂದ್ ನಿಂತಿರ್ತಾರೆ. ಕಡೆಗೆ ನಮ್ ಗಾಬ್ಲಿನ್ ಈ ಆಕ್ಸಿಡೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಲೇ ನಾವು ಇದನ್ನ ನಿಲ್ಸ್ಬೇಕು ಅಂತ ಅನ್ಬಿಟ್ಟು ಆ ಅಂಗಡಿ ಹಾಕೊಂಡಿರೋ ಒಂದ್ ಅಂಗಡಿ ಹಾಕೊಂಡಿರ್ತಾರೆ. ಆ ಅಂಗಡಿ ಅವನ ಹತ್ರಕ್ ಹೋಗ್ಬಿಟ್ಟು ಫಸ್ಟ್ ಈ ಅಂಗಡಿ ಎತ್ಬಿಡಿ, ನನಗೆ ಈ ಜಾಗದಲ್ಲಿ ಏನೋ ಒಂದು ಇದಾಗುತ್ತೆ ಅಂತ ಹೇಳ್ತಾರೆ. ಆಗ ಆ ಅಂಗಡಿಯವನು ನಾನ್ ಇವಾಗೆಲ್ಲ ಈ ಅಂಗಡಿ ಎತ್ತಕ್ಕಾಗಲ್ಲ, ಯಾಕೆಂದ್ರೆ ನಾನು ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಬಂದಿದ್ದೀನಿ, ನಾನು ಇದನ್ನ ಖಾಲಿ ಮಾಡ್ಕೊಂಡೇ ಹೋಗೋದು ಅಂತ ಒಂದ್ ಕಾಲ ನಿಂತ್ಕೊಂಡಿರ್ತಾನೆ. ಅದಕ್ಕೆ ನಮ್ ಗಾಬ್ಲಿನ್ಗೆ ಬೇರೆ ಚಾನ್ಸ್ ಇಲ್ದೆ ಅವ್ನ್ ತಂದಿರೋ ಎಲ್ಲಾ ಐಟಮ್ ಅವರೇ ಬೈ ಮಾಡ್ಬಿಡ್ತಾರೆ. ಬೈ ಮಾಡ್ಬಿಟ್ಟು ಆ ಅಂಗಡಿ ಖಾಲಿ ಮಾಡಿಸ್ಬಿಡ್ತಾರೆ ಅವನ ಹತ್ರ. ಈ ಕಡೆ ಈ ಕೆಲಸ ಮುಗಿಸ್ಬಿಟ್ಟು ಸೈಕಲ್ ಬರ್ತಿರೋ ಕಳ್ಳನ್ನ ಯಾವ್ದೋ ಒಂದ್ ಡೋರ್ ಓಪನ್ ಮಾಡ್ಬಿಟ್ಟು ಆ ಜಾಗ ಕೊಟ್ಟೋಗ್ಬಿಡ್ತಾರೆ. ಹೋಗ್ಬಿಟ್ಟು ಆ ಸೈಕಲ್ ನ ಎಲ್ಲ ಫುಲ್ ಮುರಿದಾಕ್ಬಿಟ್ಟು ಅವ್ನ್ ಕೈನು ಏಟ್ ಮಾಡ್ಬಿಡ್ಸ್ಬಿಡ್ತಾರೆ. ಕೈನು ಮುರಿದು ಬಿಡ್ತಾರೆ. ನೀ ಇಷ್ಟ ದಿನ ತುಂಬಾ ಜನದ ದುಡ್ಡನ್ನ ಹೊಡಿತಿದೆ ಅಂತ ನಂಗೆ ಗೊತ್ತು, ಅದಕ್ಕೆ ನಿನಗೆ ಒಳ್ಳೆ ಪನಿಷ್ಮೆಂಟ್ ಆಗಿರುತ್ತೆ ಇದು ಅಂತ ಅಂದ್ಬಿಟ್ಟು ಅವ್ನ್ಗೆ ಒಳ್ಳೆ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಹಂಗೆ ಕಟ್ ಮಾಡಿದ್ರೆ ಬಸ್ ಸ್ಟಾಪ್ ಲಿ ನಿಂತಿರೋ ಎಷ್ಟೊಂದು ಗ್ರಿಮ್ ರೀಪರ್ಸ್ ಎಲ್ಲ ರೆಡಿ ಆಗ್ತಾರೆ ಟೈಮ್ ಎಲ್ಲ ನೋಡ್ಕೊಂಡು. ಇವಾಗ ಎಲ್ಲ ಎಷ್ಟೊಂದು ಸೋಲ್ಸ್ ಬರುತ್ತೆ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಆ ಬಸ್ ಆಕ್ಸಿಡೆಂಟ್ ಆಗ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಆ ಬಸ್ ಸ್ಟಾಪ್ ಲಿ ನಿಂತಿರೋ ಎಲ್ಲಾ ಗ್ರಿಮ್ ರೀಪರ್ಸ್ ತಲೆಯಲ್ಲಿ ಹ್ಯಾಟ್ ಹಾಕೊಂಡಿರ್ತಾರೆ. ನಮ್ ಬಸ್ಲಿರೋ ನಮ್ ಯೂನ್ಟೆಕ್ ನಮ್ ಗ್ರಿಮ್ ರೀಪರ್ ನೋಡ್ಬಿಟ್ಟು ಕೈ ತೋರಿಸ್ತಾ ಇರ್ತಾಳೆ. ಅವಾಗ ನೋಡ್ಬಿಟ್ಟು ಸುತ್ತಮುತ್ತ ಇರೋ ಗ್ರಿಮ್ ರೀಪರ್ಸ್ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಅಲ್ಲ, ನಾವು ತಲೆಗೆ ಹ್ಯಾಟ್ ಹಾಕೊಂಡಿದೀವಿ, ಆ ಹುಡ್ಗಿಗೆ ಹೆಂಗ್ ನಾವು ಕಾಣ್ತಾ ಇದೀವಿ ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ನಮ್ ಯೂನ್ಟೆಕ್ ರಿಯಲೈಸ್ ಮಾಡ್ಬಿಟ್ಟು ಬೇಕು ಅಂತ ಆ ಕಡೆ ಈ ಕಡೆ ತೋರಿಸ್ಬಿಟ್ಟು ಕೈ ತೋರಿಸ್ತಿರ್ತಾಳೆ. ಅವಾಗ ಅವರು ನೋಡ್ಬಿಟ್ಟು ಆ ಕಡೆ ಯಾರು ಇಲ್ಲ ಅಂತಾನು ಗೊತ್ತು, ಅವಳು ಎಲ್ಲಾ ಕಡೆ ತೋರಿಸ್ತಾವಳೆ ಅಂದ್ಬಿಟ್ಟು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ನಮ್ ಗ್ರಿಮ್ ರೀಪರ್ ಅಬ್ಬಾ ಇವ್ರ ಹತ್ರದಿಂದ ತಕೊಂಡೆ ಅಂತ ಅನ್ಕೊಂಡು ಮನ್ಸಲ್ಲಿ ಅನ್ಕೋತಿರ್ತಾರೆ. ಅಲ್ಲ, ಈ ಬಸ್ ಅಲ್ಲಿ ಯಾಕೆ ನಮ್ ಯೂನ್ಟೆಕ್ ಬರ್ತಾ ಇದ್ದಾಳ ಅಂತ ಅನ್ಬಿಟ್ಟು, ಹಂಗಂದ್ರೆ ನಮ್ ಯೂನ್ಟೆಕ್ ಈ ನಡೀತಿರೋ ಆಕ್ಸಿಡೆಂಟ್ಲಿ ಸತ್ತೋಗ್ಬಿಡ್ತಾಳ ಅಂತ ಅನ್ಬಿಟ್ಟು ಅವ್ರ ಜೊತೆಲಿರೋ ಎಷ್ಟೊಂದು ಗ್ರಿಮ್ ರೀಪರ್ ಎಲ್ಲ ಯೂನ್ಟೆಕ್ ಅನ್ನೋ ಹೆಸರಲ್ಲಿ ಯಾರಾದ್ರೂ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ. ಅಲ್ಲಿರೋರ ಹತ್ರ ಯಾರ ಹತ್ರನೂ ಕಾರ್ಡ್ ಇರಲ್ಲ. ಅವಾಗ ನಮ್ ಗ್ರಿಮ್ ರೀಪರ್ ಒಂದೇ ಮಾತು ಹೇಳ್ತಾರೆ, ಈ ಆಕ್ಸಿಡೆಂಟ್ ಇವತ್ತು ಆಗಲ್ಲ ಅಂತ. ಅವಾಗ ಆ ಬಸ್ ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋಗಿದ್ದೆ ಅಲ್ಲಿ ನಮ್ ಗಾಬ್ಲಿನ್ ನಿಂತಿರ್ತಾರೆ. ಆ ಬಸ್ಲಿ ಆಕ್ಸಿಡೆಂಟ್ ಆಗದೆ ಸೇಫ್ ಆಗ್ಬಿಟ್ಟು ಹೋಗಿರೋದ್ರಿಂದ ತುಂಬಾ ಗ್ರಿಮ್ ರೀಪರ್ಸ್ ಗೆಲ್ಲ ಸಕ್ಕ ಶಾಕ್ ಆಗಿರುತ್ತೆ. ನನ್ 300 ವರ್ಷ ಸರ್ವಿಸ್ ಅಲ್ಲಿ ಈ ತರದ ಇನ್ಸಿಡೆಂಟ್ ಇವತ್ತೇ ನನಗೆ ಫಸ್ಟ್ ಟೈಮ್ ಆಗ್ತಿರೋದು. ಅಲ್ಲ, ಎಷ್ಟೊಂದ್ ಜನ ಸತ್ತೋಗಿ ಅವ್ರ ಆತ್ಮಗಳೆಲ್ಲ ನಾನು ಕಲೆಕ್ಟ್ ಮಾಡಿ ಮಾಡ್ಬೇಕಾಗಿತ್ತು, ಆದ್ರೆ ಇವತ್ತು ಯಾರು ಸಾಯ್ಲಿಲ್ಲ, ಆಕ್ಸಿಡೆಂಟ್ ಆಗ್ಲಿಲ್ಲ. ಅಂದ್ರೆ ಈಗ ಅಲ್ಲಿರೋರೆಲ್ಲ ಮಿಸ್ಸಿಂಗ್ ಸೋಲ, ಆ ಮಿಸ್ಸಿಂಗ್ ಸೋಲ್ ಹೆಂಗಪ್ಪ ಹುಡ್ಕೋದು ಅಂತ ಶಾಕ್ ಅಲ್ಲಿ ನಿಂತಿರ್ತಾರೆ. ಅವಾಗ ನಮ್ ಗಾಬ್ಲಿನ್ ಎಲ್ಲ ನೋಡ್ಬಿಟ್ಟು ಅವ್ರ ಗಾಬ್ಲಿನ್ ತಾನೆ ಅಂತಿರ್ತಾರೆ. ಅವಾಗ ನಮ್ ಗಾಬ್ಲಿನ್ ನಮ್ ಗ್ರಿಮ್ ರೀಪರ್ ಹತ್ರ ಬಂದ್ಬಿಟ್ಟು ನಿನ್ ಹತ್ರ ನಾವು ಮಾತಾಡ್ಬೇಕು ಅಂತ ಅಂತಾರೆ. ಹಂಗೆ ಕಟ್ ಮಾಡಿದ್ರೆ ಗ್ರಿಮ್ ರೀಪರ್ ಅವ್ರ ಜಾಗದಲ್ಲಿ ಗಾಬ್ಲಿನ್ ಹತ್ರ ಮಾತಾಡ್ತಾ ಇರ್ತಾರೆ. ನಮ್ ಗಾಬ್ಲಿನ್ ಗ್ರಿಮ್ ರೀಪರ್ ಹತ್ರ ಕೇಳ್ತಾರೆ, ಅಲ್ಲ ಯೂನ್ಟೆಕ್ ಒಂದು ಪ್ರಾಬ್ಲಮ್, ಅವಳಿಗೆ ಫ್ಯೂಚರ್ ಏನಾದ್ರು ಸತ್ತೋಗ್ತಾಳೆ
ಅಂತ ನಿನ್ಗೆ ಗೊತ್ತಾದ್ಮೇಲೆ ನಿನ್ನ ಹತ್ರ ಒಂದ್ ಕಾರ್ಡ್ ಬಂದಿರುತ್ತೆ. ಆ ಕಾರ್ಡ್ ಇಂದ ನಿನಗೆ ಎಲ್ಲ ವಿಷಯ ಗೊತ್ತಾಗಿರುತ್ತಲ್ವಾ. ನಿನಗೆ ಕಾರ್ಡ್ ಬರ್ಲಿಲ್ವಾ ಅಂತ ಕೇಳ್ತಾರೆ. ನನ್ ಜೊತೆಲಿರೋ ಯಾವ ಗಿಮ್ರಿಪರ್ ಹತ್ರನು ನಮ್ ಯೂನ್ಟೆಕ್ ಹೆಸರಲ್ಲಿ ಕಾರ್ಡೇ ಇಲ್ಲ. ಆದ್ರೂ ಕೂಡ ನಮ್ ಯೂನ್ಟೆಕ್ ಕರೆಕ್ಟ್ ಆಗಿ ಆ ಬಸ್ ಅಲ್ಲಿ ಬಂದಿದ್ದಾಳೆ. ಆ ಬಸ್ಗೆ ಮಾತ್ರ ಆಕ್ಸಿಡೆಂಟ್ ಆಗಿದ್ರೆ ನಮ್ ಯೂನ್ಟೆಕ್ ಸತ್ತೋಗ್ಬಿಡ್ತಿದ್ಲ. ಅವಳು ಏನೇ ಆದ್ರೂ ಮಿಸ್ಸಿಂಗ್ ಸೋಲ್ ಆಗಿದ್ರು ಚಿಕ್ಕ ವಯಸ್ಸಲ್ಲಿ ನನಗೆ ಅವಳನ್ನ ಹುಡುಕಿ ನನಗೂ ಸಾಕಾಗ್ಬಿಟ್ಟಿತ್ತು. ನನ್ನಿಂದ ತುಂಬಾ ಸರಿ ತಪ್ಪಿಸ್ಕೊಂಡ್ಬಿಟ್ಲು. ಅವಳು ಜೀವಕ್ಕೆ ಏನಾದ್ರೂ ಪ್ರಾಬ್ಲಮ್ ಬಂದ್ರು ನಿಜಾಲು ಅವಳು ಹೆಸರು ಆದ್ರೂ ನೇಮ್ ಕಾರ್ಡ್ಲಿ ಬಂದೇ ಬರುತ್ತೆ. ಈ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು, ನಿನ್ಗೆ ಹೆಂಗ್ ಈ ವಿಷಯ ತಿಳ್ಕೊಂಡೆ ಅಂತ ಕೇಳಿದಾಗ ನಮ್ ಗಾಬ್ಲಿನ್ ಹೇಳ್ತಾರೆ. ನಮ್ ಗಾಬ್ಲಿನ್ ಆ ಕಳ್ಳನ್ ಫ್ಯೂಚರ್ ನ ನೋಡ್ಬಿಟ್ಟು ಎಲ್ಲಾ ವಿಷಯನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ ಯೂನ್ಟೆಕ್ ಫ್ಯೂಚರ್ ನೋಡಿದೀನಿ. ಅವಳು 29ನೇ ವರ್ಷದಲ್ಲಿ ಅವಳು ಜೀವಂತವಾಗಿರಂಗೆ ನಾನು ನೋಡಿದೀನಿ. ಅವಳಿಗೆ ಇವಾಗ 19 ವರ್ಷ ಆಗ್ತಿದೆ. ಈ ಆಕ್ಸಿಡೆಂಟ್ಲಿ ಅವಳಿಗೆ ಸಾಯಕ್ಕೆ ಯಾವ್ದೇ ರೀತಿ ಚಾನ್ಸೇ ಇಲ್ಲ. ಅದಲ್ದೆ ನನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ಮುಟ್ಬಿಟ್ಟು ಅವಳನ್ನು ತೆಗಿತಿದ್ಲು. ಆ ಟೈಮ್ ನನಗೆ ಆ ಪೇನ್ ನನಗೆ ತಡಿಯಕ್ಕೆ ಆಗ್ಲಿಲ್ಲ. ನನ್ ತಲೆಯಲ್ಲಿ ಏನ್ ನಡೀತಿದೆ ಅನ್ನೋದು ನನ್ಗೆ ಅರ್ಥ ಆಗದೆ ಅವಳನ್ನ ಪುಷ್ ಮಾಡ್ಬಿಟ್ಟೆ. ಆ ಟೈಮ್ಲಿ ಅವಳಿಗೆ ದೊಡ್ಡ ಆಕ್ಸಿಡೆಂಟ್ ಆಗ್ಬಿಟ್ಟು ಅವಳಿಗೆ ತುಂಬಾ ಏಟ್ ಆಗ್ತಿತ್ತು. ನನ್ ಜಸ್ಟ್ ಮಿಸ್ ಅಲ್ಲಿ ಅವಳನ್ನ ಬಚಾವ್ ಮಾಡ್ಬಿಟ್ಟೆ. ಅದರಿಂದ ನಾನು ಒಂದು ಡಿಸೈಡ್ ಮಾಡಿದೀನಿ, ನಮ್ ಯೂನ್ಟೆಕ್ ಎಷ್ಟು ವರ್ಷ ಇರ್ತಾಳೋ ಇರ್ಲಿ, ಅವಳ ಜೊತೆ ನಾನು ಹಂಗೆ ಇದ್ಬಿಟ್ಟು ಅವಳ ವಯಸ್ಸಾಗಿ ಅವಳು ಸತ್ತೋದ್ಮೇಲೆ ನಾನು ಅವಾಗ ಹೊರಟೋಗ್ಬಿಡ್ತೀನಿ ಅಂತ ನಮ್ ಗಾಬ್ಲಿನ್ ಗ್ರಿಮ್ರಿಪರ್ ಹತ್ರ ಹೇಳ್ತಾರೆ. ನಮ್ ಗ್ರಿಮ್ರಿಪರ್ಗೆ ಈ ವಿಷಯ ಕೇಳಕ್ ಕರೆಕ್ಟ್ ಆಗಿದ್ರು, ಆದ್ರೆ ನಮ್ ಗಾಬ್ಲಿನ್ ಮಾಡ್ತಿರೋದು ತಪ್ಪು ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ ಗಾಬ್ಲಿನ್ಗೆ ಇಷ್ಟು ವರ್ಷ ಕಾಯ್ತಿರೋದು ಏನಕ್ಕೆ ಅಂದ್ರೆ ಆ ಸ್ವಾಡ್ ನ ತೆಗೆಸ್ಬಿಟ್ಟು ಅವ್ರ ಆಫ್ಟರ್ ಹೋಗೋದೇ ಅವ್ರ ಕೆಲ್ಸ. ಆದ್ರೆ ಅದನ್ನ ಪೋಸ್ಟ್ ಪೋನ್ ಮಾಡ್ತಾವ್ರಲ್ಲ ಅಂತ ಒಂದು ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನಮ್ ಗಾಬ್ಲಿನ್ ಹತ್ರ ಅವ್ರು ಏನು ಹೇಳೋದಿಲ್ಲ. ನಮ್ ಯೂನ್ಟೆಕ್ ನ ತೋರಿಸ್ತಾರೆ. ನಮ್ ಯೂನ್ಟೆಕ್ ಅವ್ಳು ಅಟೆಂಡ್ ಮಾಡಕ್ಕೆ ಅಂತ ಹೋಗಿರೋ ಆ ಯೂನಿವರ್ಸಿಟಿ ಎಕ್ಸಾಮ್ ನೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಲಿ ಬಂದ್ಬಿಟ್ಟು ಬಸ್ಗೆ ಅಂತ ವೈಟ್ ಮಾಡ್ತಾ ಇರ್ತಾಳೆ. ಅವಳು ಇನ್ನೂ ಖುಷಿ ಪಡ್ಸಂಗೆ ಅಂತ ಅನ್ಬಿಟ್ಟು ನಮ್ ಗಾಬ್ಲಿನ್ ಅಲ್ಲಿ ಕಾರ್ಲಿ ಬಂದ್ಬಿಡ್ತಾರೆ ಅವಳನ್ನ ಪಿಕಪ್ ಮಾಡಕ್ಕೆ. ನಮ್ ಯೂನ್ಟೆಕ್ ತುಂಬಾ ಖುಷಿ ಆಗ್ಬಿಟ್ಟು ನಾನು ಇಂಟರ್ವ್ಯೂ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟು ಸೆಲೆಕ್ಟ್ ಆಗ್ಬಿಟ್ಟೆ. ಇದ್ಮೇಲೆ ನನಗೆ ಇನ್ನೇನು ಓದೋದು ಪಾದೋದು ಏನು ಇರಲ್ಲ. ಅದರಿಂದ ನಾನು ಇನ್ಮೇಲೆ ನನ್ನ ಟೈಮ್ ಎಲ್ಲ ನಿಮ್ ಜೊತೆ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತಾಳೆ. ಇದನ್ ಕೇಳಿದ್ಮೇಲೆ ನಮ್ ಗಾಬ್ಲಿನ್ ತುಂಬಾ ಖುಷಿ ಆಗುತ್ತೆ. ಹಂಗೆ ಕಟ್ ಮಾಡಿದ್ರೆ ಮನೇಲಿ ತೋರಿಸ್ತಾರೆ. ನಮ್ ಯೂನ್ಟೆಕ್ ವೈಟೇ ಇಲ್ದಿರೋ ಡಂಬಲ್ಸ್ ಇಟ್ಕೊಂಡು ವರ್ಕೌಟ್ ಮಾಡ್ತಿರ್ತಾಳೆ. ಇದು ನೋಡ್ಬಿಟ್ಟು ಗಾಬ್ಲಿನ್ ಏನ್ ಮಾಡ್ತಿದ್ಯಾ ಅಂತ ಬಂದ್ ಕೇಳ್ತಾರೆ. ಆಗ ನಮ್ ಯೂನ್ಟೆಕ್ ಮತ್ತೆ ನಿಮ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗಿಯಕ್ಕೆ ನನಗೆ ಸ್ಟ್ರೆಂತ್ ಬೇಕಲ್ವಾ, ಅದರಿಂದ ಸ್ವಲ್ಪ ನಾನು ಎಕ್ಸರ್ಸೈಸ್ ಮಾಡ್ಬಿಟ್ಟು ನನ್ನ ಕೈನ ಫಿಟ್ ಮಾಡ್ಕೊಂಡು ಆಮೇಲೆ ನಿಮ್ ಚೆಸ್ಟ್ ಅಲ್ಲಿ ಸ್ವಾಡ್ ನ ತೆಗಿತೀನಿ ಅಂತ ಹೇಳ್ತಿರ್ತಾಳೆ. ಹಂಗಂತ ನಮ್ ಯೂನ್ಟೆಕ್ ಕೇಳಿದ್ಮೇಲೆ ಇವ್ರಿಬ್ರು ಹಂಗೆ ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ ಒಂದು ಕರೆಕ್ಟ್ ಆಗಿ ಅಲ್ಲೊಂದು ಚಿಟ್ಟೆ ಹಾರ್ಕೊಂಡ್ ಬರುತ್ತೆ. ಸ್ಟಾರ್ಟಿಂಗ್ ಇಂದನು ದೇವ್ರನ್ನ ಚಿಟ್ಟೆ ಆಗಿ ತೋರಿಸಿರ್ತಾರೆ. ಆವಾಗ ನಮ್ ಗಾಬ್ಲಿನ್ ಅದು ದೇವ್ರೆ ಅಂತ ಅನ್ಕೊಂಡು ನಮ್ ಯೂನ್ಟೆಕ್ ನ ಸ್ವಲ್ಪ ಈಚೆ ಇರು, ನಾನು ಯಾರೋ ಒಬ್ಬ ಗೆಸ್ಟ್ ಬಂದವ್ರೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅವಾಗ ನಮ್ ಯೂನ್ಟೆಕ್ ಈಚೆ ಹೋಗ್ತೀನಿ ನಿಂತು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅಲ್ಲಿ ದೊಡ್ಡ ಗ್ಲಾಸ್ ಇರುತ್ತೆ. ಆ ಗ್ಲಾಸ್ ಇಂದ ಏನೇನ್ ಮಾಡ್ತಾರೆ ಎಲ್ಲ ಕಾಣುತ್ತೆ. ಗ್ಲಾಸ್ ಇಂದ ನೋಡ್ತಿರ್ತಾಳೆ. ನಮ್ ಗಾಬ್ಲಿನ್ ಒಂದ್ ಚಿಟ್ಟೆ ಹತ್ರ ಮಾತಾಡ್ತಿರೋದ್ ನೋಡ್ಬಿಟ್ಟು ಅಲ್ಲ ಇವ್ರು ಚೆನ್ನಾಗೇ ಇದ್ರಲ್ಲ ಏನಾಯ್ತು ಇವ್ರಿಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನಮ್ ಗಾಬ್ಲಿನ್ ನಾರ್ಮಲ್ ಆಗಿರೋ ಚಿಟ್ಟೆನ ದೇವ್ರು ಅನ್ಕೊಂಡು ಎಷ್ಟೊಂದು ಕ್ವಶನ್ ಕೇಳ್ತಾ ಇರ್ತಾರೆ. ಅಲ್ಲ ನನ್ ಲೈಫ್ ಇನ್ ಮುಂದಕ್ಕೆ ಏನ್ ಅನ್ಕೊಂಡಿದ್ಯಾ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ನನ್ ಶಾಪ ವಿಮೋಚನೆ ಯಾವಾಗ ಆಗುತ್ತೆ, ನನ್ ಕರ್ಕೋತಿ ಇಲ್ವೋ, ಬೇರೆ ಸೊಲ್ಯೂಷನ್ ಇಲ್ವಾ ಇದಕ್ಕೆ ಅನ್ಕೊಂಡು ಏನೇನೋ ಕೇಳ್ಕೊಂಡ್ ಕೂತಿರ್ತಾರೆ. ಅವರು ಚಿಟ್ಟೆ ಹತ್ರ ಮಾತಾಡಾದ್ಮೇಲೆ ಹಿಂಗೆ ಈಚೆ ಬರ್ತಾರೆ. ನಮ್ ಯೂನ್ಟೆಕ್ ಅವಳಿಗೆ ಏನೂ ಗೊತ್ತಿಲ್ಲ ನನಗೆ ಅಲ್ಲೇ ಎಕ್ಸರ್ಸೈಸ್ ಮಾಡ್ಕೊಂಡು ನಿಂತಿರ್ತಾಳೆ. ಅವಾಗ ನಮ್ ಗಾಬ್ಲಿನ್ ಇಲ್ಲೇ ಬರ್ತಾವ್ರೆ ಅಂತಂದಾಗ ಗೊತ್ತಾದ್ಮೇಲೆ ಇಲ್ಲ ನಾನು ಏನು ನೋಡ್ಲಿಲ್ಲ, ನನ್ ಪಾಡಿಗೆ ನಾ ಎಕ್ಸರ್ಸೈಸ್ ಮಾಡ್ತಿದ್ದೆ ಅಷ್ಟೇ, ನಾನೇನ್ ನಿಮ್ ಏನ್ ಮಾಡ್ತಿದ್ರ ನೋಡ್ಲಿಲ್ಲ ಅಂತಾಳೆ. ಅವಾಗ ನಮ್ ಗಾಬ್ಲಿನ್ ಸಡನ್ ಆಗಿ ನನ್ಗೆ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ, ನಿನ್ ಕಂಡ್ರೆ ನನ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರ ಲವ್ ನ ಇಂಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸ್ವಲ್ಪ ಆದ್ಮೇಲೆ ತೋರಿಸ್ತಾರೆ ನಮ್ಮ ಯೂನ್ಟೆಕ್ ಕನ್ನಡಿ ನೋಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ಗಾಬ್ಲಿನ್ ಸಡನ್ ಆಗಿ ಬಂದ್ಬಿಟ್ಟು ಹಂಗಂದ್ರಲ್ಲ, ಹಂಗಂದ್ರೆ ಅವ್ರು ನನ್ನ ಲವ್ ಮಾಡ್ತಿದಾರ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಂಗೆ ನೈಟ್ ಆಗುತ್ತೆ. ಅವಾಗ ನಮ್ ಶಿವನು ಅವರು ರೆಸ್ಟೋರೆಂಟ್ ಲಿ ಕುತ್ಕೊಂಡು ಹೊರಗಡೆ ನೋಡ್ತಾ ಕೂತಿರ್ತಾರೆ. ಅವಾಗ ಅವ್ರು ಮೀಟ್ ಮಾಡಕ್ಕೆ ಅಂತ ಗ್ರಿಮ್ರಿಪರ್ ಅಲ್ಲಿಗೆ ಬರ್ತಾರೆ. ನಮ್ ಶಿವನ ನೋಡ್ಬಿಟ್ಟು ಗ್ರಿಮ್ರಿಪರ್ ನೀನ್ ಫೋನ್ ನ ಎತ್ ನೋಡು ಅಂತ ಅನ್ಬಿಟ್ಟು ಈಚೆ ನಿಂತ್ಕೊಂಡೆ ನಮ್ ಗ್ರಿಮ್ರಿಪರ್ ಸಿಗ್ನಲ್ ತೋರಿಸ್ತಾರೆ. ಅವಾಗ ಸಡನ್ ಆಗಿ ಓಡೋಗ್ಬಿಟ್ಟು ಫೋನ್ ಚೆಕ್ ಮಾಡಿದ್ರೆ 13 ಮಿಸ್ ಕಾಲ್ ಮೇಲೆ ಬಂದಿರುತ್ತೆ. ಯಾರು ಫೋನ್ ಮಾಡಿರೋದು ಅಂದ್ರೆ ನಮ್ ಗ್ರಿಮ್ರಿಪರ್. ಅವ್ರ ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ ನಮ್ ಗ್ರಿಮ್ರಿಪರ್ ಫೋನ್ ಎತ್ತದೇ ಡೌಟ್, ಅದಲ್ದೆ ಫೋನ್ ಬೇರೆ ಮಾಡ್ತಾರೆ ಅಂತ ಫೋನೇ ಚೆಕ್ ಮಾಡದೆ ಅವ್ರ ಪಾಡಿಗೆ ಇದ್ಬಿಟ್ಟಿರ್ತಾರೆ. ಅದರಿಂದ ನೀ ಇಷ್ಟು ಸರಿ ಮಿಸ್ ಕಾಲ್ ಕೊಟ್ರು ನನಗೆ ನೋಡಕ್ ಆಗದೆ ಆಗೋಯ್ತು. ನಿನ್ ಜೊತೆ ನಾನು ತುಂಬಾ ವಿಷಯ ಮಾತಾಡ್ಬೇಕು ಅಂತ ಆಸೆ ಪಟ್ಟೆ. ಏನಂದ್ರೆ ನಿನ್ ಲೈಫ್ ಲಿ ಯಾರ ಲವ್ ಮಾಡಿದ್ಯಾ, ಏನಾರ ಲವ್ ಮಾಡಿ ಬಿಟ್ಟೋಗಿರೋದ ಆತರ ಏನಾರ ಸ್ಟೋರಿ ಇದೆಯಾ, ಯಾರನ್ನಾರ ಇಷ್ಟಪಟ್ಟಿದ್ದ ಅಂತ ಕೇಳ್ತಾರೆ ನಮ್ ಶಿವನು ಗ್ರಿಮ್ರಿಪರ್ನ. ಅವಾಗ ನಮ್ ಗ್ರಿಮ್ರಿಪರ್ ಆ ತರ ಏನು ಇಲ್ಲ ಅಂತ ಹೇಳ್ತಾರೆ. ಕೇಳಿದ್ಮೇಲೆ ಶಿವನು ನೀನ್ ಹಂಗೆ ಇರ್ಬೇಕು, ಯಾಕೆಂದ್ರೆ ಇನ್ಮೇಲೆ ಆ ತರ ನೀನ್ ಅದ್ ಯೋಚನೆ ಕೂಡ ಮಾಡಕ್ ಹೋಗ್ಬೇಡ, ಯಾಕೆಂದ್ರೆ ನಾನ್ ಇದೀನಲ್ಲ ಅಂತಾರೆ. ಇಲ್ಲಿ ನಮ್ ಗ್ರಿಮ್ರಿಪರ್ಗೂ ಶಿವನ್ಗೂ ಒಬ್ರಿಗೊಬ್ರು ತುಂಬಾ ಇಷ್ಟ ಇರುತ್ತೆ. ಆಗ ಸಡನ್ ಆಗಿ ನಮ್ಮ ಶಿವನು ಗ್ರಿಮ್ರಿಪರ್ ನೋಡ್ಬಿಟ್ಟು ನೀ ಇಷ್ಟ ದಿನ ನನ್ನ ಹತ್ರ ನಿನ್ ಹೆಸರು
ಹೆಸರನ್ನ ಊಬಿನ್ ಅಂತ ಹೇಳಿದ್ದೆ, ಆ ಹೆಸರು ನಿಜ ಅಲ್ಲ ತಾನೆ, ಸುಳ್ತಾನೆ ಅಂತ ಹೇಳ್ತಾರೆ. ಇದನ್ ಕೇಳಿದ್ಮೇಲೆ ನಮ್ ಗ್ರಿಂಬ್ರಿಪ್ಗೆ ಶಾಕ್ ಆಗ್ಬಿಟ್ಟು ಮಾತಾಡದೆ ಮೊಕ್ಕ ನೋಡ್ತಾ ಇರ್ತಾರೆ. ಆಮೇಲೆ ನನ್ನ ಹೆಸರು ಕೂಡ ಇದು ನಿಜವಾದ ಹೆಸರಲ್ಲ, ನಿಜವಾದ ಹೆಸರೇನಂದ್ರೆ ಕಿಮ್ ಶಿವನ್ ಅಂತ. ನಾನು ಎಲ್ಲಾ ಕಡೆನೂ ಆ ಹೆಸರನ್ನ ಯೂಸ್ ಮಾಡಲ್ಲ, ನಾ ಅದಕ್ಕೆ ಅಂತ ಸನ್ನಿ ಅಂತ ನಾನೇ ಇಟ್ಕೊಂಡೆ. ಆದ್ರೆ ಆ ಹೆಸರು ಕೇಳಿದ್ರೆ ಏನೋ ಅದರಲ್ಲಿ ಬ್ಯಾಕ್ ಸ್ಟೋರಿ, ಸ್ಯಾಡ್ ಆಗಿರೋ ಬ್ಯಾಕ್ ಸ್ಟೋರಿ ನಂಗೆ ಫೀಲ್ ಆಗುತ್ತೆ ನನಗೆ. ಅದರಿಂದಾನೇ ನನ್ನ ಹೆಸರು ನಾನೇ ಒಂದ್ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅದಲ್ಲದೆ ನೀನು ನಿನ್ ಹೆಸರು ಹೇಳಿರೋ ಹೆಸರು ಊಬಿನ್ ಅನ್ನೋದು ಸುಳ್ಳು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿನ್ ಹೆಸರೇನು ಅಂತ ಕೇಳ್ತಾರೆ. ಹಂಗೆ ಕಟ್ ಮಾಡಿ ನಮ್ ಗಾಬ್ಲಿನ ತೋರಿಸ್ತಾರೆ. ನಮ್ ಗಾಬ್ಲಿನು ಒಂದು ಟೆಂಪಲ್ ಇರ್ತಾರೆ, ಕರೆಕ್ಟ್ ಆಗಿ ಒಂದೊಂದು ವರ್ಷಕ್ಕೂ ಅಲ್ಲಿಗೆ ಬಂದ್ಬಿಡ್ತಾರ ಅವರು. ನಮ್ ಗಾಬ್ಲಿನು ಯಾರ್ಯಾರು ಸತ್ತೋಗಿದ್ರು ಅವ್ರ ಲೈಫ್ ಅಲ್ಲಿ ಅವ್ರ ಹೆಸರನ್ನೆಲ್ಲ ಲಿಸ್ಟ್ ಮಾಡಿ ಕೈಲೆಂಟಲ್ ಅಂತ ಒಂದಿರುತ್ತೆ, ಅದಕ್ಕೆ ಹೆಸರು ಬರೆದ್ಬಿಟ್ಟು ಯಾವಾಗ್ಲೂ ಅವ್ರು ಈ ಕೆಲಸ ಮಾಡ್ತಿರ್ತಾರೆ ವರ್ಷ. ಅದ್ರಲ್ಲಿ ಅವ್ರು ಪಾಸ್ಟ್ ಅಲ್ಲಿ ಕಿಮ್ಶಿನ್ ಆಗಿದಾಗ ಆ ರಾಜ ಇರ್ತಾನಲ್ಲ, ಆ ರಾಜನ ಹೆಸರನ್ನ ಬರೀತಾರೆ. ಅವ್ರು ಒಂದೊಂದು ವರ್ಡ್ ಬರೆಯಕ್ ಸ್ಟಾರ್ಟ್ ಮಾಡಿದಾಗ ನಮ್ ರೆಸ್ಟೋರೆಂಟ್ ನಿಂತಿರೋ ನಮ್ ಶಿವನ್ ಜೊತೆ ಮಾತಾಡ್ತಿರೋ ಗ್ರಿಂಬ್ರಿಪ್ಪರ್ಗೆ ಚೆಸ್ಟ್ಲಿ ಪೈನ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದನ್ ನೋಡಿದಾಗ ನಮ್ ಶಿವನ್ಗೆ ಶಾಕ್ ಆಗ್ಬಿಟ್ಟು ಏನಾಗ್ತಾ ಇದೆ, ನೋವಾಗ್ತಿದೆ, ನನ್ನನ್ನು ಬೇಕಾದ್ರೆ ಮಸಾಜ್ ಮಾಡ್ಲಾ ಅಂತಾರೆ. ಅವಾಗ ಇವ್ರು ಎಲ್ಲಿ ಮುಟ್ಬಿಡ್ತಾರೋ ಅಂತ ಅಂದ್ಬಿಟ್ಟು ನೀನ್ ನನ್ನ ಇಲ್ಲಿ ಮೀಟ್ ಮಾಡಿಲ್ಲ, ಇದ್ರ ಬಗ್ಗೆ ಎಲ್ಲ ಮರ್ತೋಗ್ಬಿಡು, ಈಗ ನೇರ ಮನೆಗೆ ಹೋಗು ಅಂತ ಹೇಳ್ಬಿಡ್ತಾರೆ. ಅವಾಗ ನಮ್ ಶಿವನು ಅದನ್ನ ಹಂಗೆ ಕ್ಯಾಚ್ ಮಾಡ್ಕೊಂಡು ಒಂದು ಗೊಂಬೆ ತರ ಹೊಟ್ಟೋಗ್ಬಿಡ್ತಾರೆ. ಇವಾಗ್ಲೇ ರಿವೀಲ್ ಮಾಡ್ತಾರೆ ನಮ್ಮ ಗಾಬ್ಲಿನ್ ಅವ್ರ ದೇಶಕ್ಕೆ ಕಿಂಗ್ ಆಗಿದ್ರಲ್ಲ ಪಾಸ್ಟ್ ಲೈಫ್ ಅಲ್ಲಿ, ಅವ್ರು ಯಾರು ಅಲ್ಲ ನಮ್ ಗ್ರಿಂಬ್ರಿಪ್ಪರ್. ಇವ್ರು ಗ್ರಿಂಬ್ರಿಪ್ಪರ್ ಆಗಿರೋದ್ರಿಂದ ಅವ್ರ ಪಾಸ್ಟ್ ಲೈಫ್ ಅವ್ರಿಗೆ ಗ್ಯಾಪ್ನೇ ಇರಲ್ಲ. ಅದರಿಂದ ನಮ್ ಕಿಮ್ಶಿನ್ ಅವ್ರ ಕ್ಯೂನ್ ಬಗ್ಗೆ ಯಾರ ವಿಷಯ ಬಗ್ಗೆನೂ ಅವ್ರಿಗೆ ಗ್ಯಾಪ್ನೇ ಇರಲ್ಲ. ಹಂಗೆ ಪಾಸ್ಟ್ ಅಲ್ಲಿ ಏನ್ ನಡೀತು ಅಂತ ತೋರಿಸ್ತಾರೆ. ನಮ್ ಗಾಬ್ಲಿನ್ ಕಿಮ್ಶಿನ್ ಆಗಿದ್ದಾಗ ಕಿಂಗು ಒಂದ್ ಸ್ವಾಡ್ ನ ಕೊಟ್ಬಿಟ್ಟು ನೀನು ನನ್ ಎದುರುಗಡೆ ಯಾರ್ಯಾರು ಯುದ್ಧ ಮಾಡಕ್ ಬರ್ತಾರೋ ಅವ್ರನ್ನೆಲ್ಲ ನೀನೇ ಸಾಯಿಸ್ಬೇಕು, ಅವ್ರು ಬರ್ದಲೆ ನೀನೇ ಹೋಗಿ ಸಾಯಿಸ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ನಾನು ಒಂದು ಕಿಂಗು, ನೀನ್ ನನ್ ಮಾತ್ನ ಮೀರಕ್ ಕುಡ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಈ ಕಿಂಗ್ ಏನಕ್ಕೆ ಹಿಂಗ್ ಹೇಳ್ತಾವನೆ ಅಂದ್ರೆ ಗಾಬ್ಲಿನ್ ಮೇಲೆ ಒಂಥರ ಹೊಟ್ಟೆ ಉರಿಯಿಂದ ಎಲ್ಲಾರು ಅವ್ರಿಗೆ ಮರ್ಯಾದೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ತರ ಪನಿಷ್ಮೆಂಟ್ ತರ ಕೊಡ್ತಾರೆ. ಆದ್ರೆ ಇಲ್ಲಿ ಗಾಬ್ಲಿನ್ ಯಾವ ದೇಶಕ್ಕೆ ಯುದ್ಧಕ್ಕೆ ಹೋದ್ರು ಎಲ್ಲಾ ದೇಶದಲ್ಲೂ ವಿನ್ ಮಾಡ್ಕೊಂಡ್ ಬರ್ತಿರ್ತಾರೆ. ಆ ಹೊಟ್ಟೆ ಉರಿ ತಡಿಯಕ್ಕಾಗ್ದೆ ಎಲ್ಲಾ ಜನಗಳ ಮುಂದೆನೆ ಸಾಯಿಸ್ಬಿಟ್ಟಿರ್ತಾರೆ. ಅದ್ರ ಜೊತೆಲಿ ಸ್ವಂತ ತಂಗಿ ಆಗಿರೋ ಗಾಬ್ಲಿನ್ ತಂಗಿ ಕೂಡ ಸಾಯಿಸಿರ್ತಾರೆ. ನಮ್ ಗಾಬ್ಲಿನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ಕೂಡ ಆ ಕಿಂಗ್ಗೆ ಕೊಟ್ಟಿರೋ ಸ್ವಾಡು. ಆಮೇಲೆ ಈ ಕಡೆ ತೋರಿಸ್ತಾರೆ ನಮ್ ಗ್ರಿಂಬ್ರಿಪ್ಪರ್ ಮನೆಗೆ ಹೋದ್ಮೇಲೆ ಆ ಕ್ವೀನ್ ಡ್ರಾಯಿಂಗ್ ನ ನೋಡ್ತಾ ಕೂತಿರ್ತಾರೆ. ನಿನಗೂ ನನಗೂ ಏನ್ ಸಂಬಂಧ, ನನ್ ಲೈಫ್ಲಿ ನೀನು ಒಂದು ಮುಖ್ಯವಾಗಿರೋ ಆಳಾಗಿದ್ಯಾ, ನಂಗೆ ಏನು ಅರ್ಥ ಆಗ್ತಿಲ್ವಲ್ಲ ಅಂತ ಆ ಕ್ವೀನ್ ನ ನೋಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಹಂಗೆ ನಮ್ ಯೂಟೆಕ್ ತೋರಿಸ್ತಾರೆ. ಗಾಬ್ಲಿನ್ ಯಾಕೆ ಇನ್ನೂ ಮನೆಗ್ ಬಂದಿಲ್ಲ ಅಂದ್ಬಿಟ್ಟು ಎಲ್ಲಾ ಜಾಗದಲ್ಲೂ ಹುಡುಕ್ತಾ ನಿಂತಿರ್ತಾಳೆ. ಎಲ್ಲಾ ಜಾಗದಲ್ಲೂ ಹುಡುಕ್ತಾಳೆ, ಬಟ್ ಗಾಬ್ಲಿನ್ ಸಿಗೋದಿಲ್ಲ. ಸಿಕ್ಲಿಲ್ಲ ಅಂದ್ಬಿಟ್ಟು ಮನೆಯಿಂದ ಈಚೆ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಅಲ್ಲೇ. ಆದ್ರೆ ಇಲ್ಲಿ ನಮ್ ಗಾಬ್ಲಿನ್ ಒಂದ್ ಲೈಬ್ರರಿ ಒಳಗಿರ್ತಾರೆ. ಯೂಟೆಕ್ ಹತ್ರ ನನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗ್ಬಿಟ್ರೆ ನಾ ಸತ್ತೋಗ್ಬಿಡ್ತೀನಿ ಅಂತ ಹೇಳದ್ನ ಆ ವಿಷಯನ ಮುಚ್ಚಾಕ್ಬಿಟ್ಟು ಏನು ಪ್ರಾಬ್ಲಮ್ ಇಂದ ನಾನು ಯೂಟೆಕ್ ಜೊತೆನೆ ಇದ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಂಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾರೆ ಲೈಬ್ರರಿ ಇರೋದೆಲ್ಲ ಬಂದ್ಬಿಟ್ಟು ಹಂಗೆ ಕವರ್ ಮಾಡ್ಕೊಳುತ್ತೆ. ನಮ್ ಗಾಬ್ಲಿನ್ ಹೋಗಕ್ಕೆ ದಾರಿನೇ ಇರಲ್ಲ. ಆಗ ಒಂದ್ ಡೋರ್ ತರ ಓಪನ್ ಆಗುತ್ತೆ. ಅಲ್ಲಿ ಅದೇ ನಾವ್ ಹೇಳ್ತಿದ್ವಲ್ಲ ಮಿಸ್ಟೀರಿಯಸ್ಲಿ ಅವ್ರು ಬರ್ತಾರೆ. ಬಂದ್ಬಿಟ್ಟು ನಮ್ ಗಾಬ್ಲಿನ್ ಹತ್ರ ಕೇಳ್ತಾರೆ, ನಿನ್ ಟೈಮ್ ಬಂದಿದ್ರು ನಿನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗಿಸ್ಬಿಟ್ಟು ನೀ ಯಾಕೆ ಇನ್ನೂ ಹೋಗಿಲ್ಲ ಅಂತ ಕೇಳ್ತಾರೆ. ಅವಾಗ ನಮ್ ಗಾಬ್ಲಿನ್ ನನ್ಗೆ ಇವಾಗ ಹೋಗಕ್ ಇಷ್ಟ ಇಲ್ಲ, ನಮ್ ಯೂಟೆಕ್ ಜೊತೆ ನಾ ಇರ್ಬೇಕು ಅಂತ ಆಸೆ ಪಡ್ತಿದೀನಿ ಅಂತ ಹೇಳ್ತಾರೆ. ಅವಾಗ ನಮ್ ಮಿಸ್ಟೀರಿಯಸ್ ಲೇಡಿ ಹೇಳ್ತಾರೆ ಏನಂತಂದ್ರೆ ನಿನಗೆ ಈಗ ನಡೀತಿರೋ ಎಲ್ಲಾ ವಿಷಯನು ಆಲ್ರೆಡಿ ಬರ್ತ ಆಗೋಗಿದೆ, ಈ ತರ ನಡಿಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ಆ ಲೇಡಿ ಪ್ರೆಗ್ನೆಂಟ್ ಲೇಡಿನ ಬಚಾವ್ ಮಾಡಿ ಆ ಲೇಡಿ ಪ್ರೆಗ್ನೆಂಟ್ ಲೇಡಿನ ನೀವು ಬಚಾವ್ ಮಾಡ್ಬೇಕು ಅನ್ನೋದು ಕೂಡ ಆಲ್ರೆಡಿ ಬರ್ತಿರೋದೆ. ಆ ಹುಡ್ಗಿಯಿಂದ ನಿನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗಿಸಕ್ಕೋಸ್ಕರನೇ ಅವಳನ್ನ ಸೃಷ್ಟಿ ಮಾಡಿರೋದು. ನೀವು 900 ವರ್ಷದಿಂದ ಬದುಕ್ತಿರೋದು ಕಾರಣವೇ ಅದು. ನೀನು ಫಸ್ಟ್ ಆ ಕೆಲಸ ನೀವ್ ಮಾಡ್ಲಿಲ್ಲ ಅಂದ್ರೆ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ನೀನ್ ತೆಗಿದಾನೆ ಡಿಲೇ ಮಾಡ್ತಿದ್ರೆ ನಿಂಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ನಿನ್ ಬ್ರೈಡ್ ಆಗಿರೋ ಯೂಟೆಕ್ ಆಲ್ರೆಡಿ ಪ್ರಾಬ್ಲಮ್ ಬರೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಸಂಬಂಧವೇ ಇಲ್ಲದೆ ಯಾವ್ದಾದ್ರು ಆಕ್ಸಿಡೆಂಟ್ಲಿ ತಗೊಳಕಬಹುದು, ಅವಳ ಜೀವಕ್ಕೆ ಅಪಾಯ ಇದೆ. ನೀನು ಫಸ್ಟ್ ಒಂದ್ ಕೆಲಸ ಮಾಡು, ನೀನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗ್ಬಿಟ್ಟು ನೀ ಆಫ್ಟರ್ ಲೈಫ್ ಹೋಗೋದೇ ಸರಿ ಅಂತ ಹೇಳ್ತಾರೆ. ನೀನ್ ಆಲ್ರೆಡಿ 900 ವರ್ಷ ಬದುಕ್ಬಿಟ್ಟಿದ್ಯಾ, ಆದ್ರೆ ಆ ಹುಡುಗಿ ಬದುಕ್ಬೇಕು, ಯಾಕೆಂದ್ರೆ ಇನ್ನೂ ಅವಳಿಗೆ ಲೈಫ್ ಇದೆ. ಅವಳ ಲೈಫ್ ಇದೆ ಅಂತಂದ್ಮೇಲೆ ನೀ ಬದುಕಿರೋ ಸಾಕು, ನಿನ್ ಕತೆ ನೀನು ಬೇಗ ಮುಗಿಸ್ಬಿಟ್ಟು ನೀನ್ ಈ ಆಫ್ಟರ್ ಲೈಫ್ ಕೊಟ್ಟೋಗ್ಬಿಡು ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ತೋರಿಸ್ತಾರೆ ನಮ್ ಯೂಟೆಕ್
ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ಹೋಗ್ಬಿಟ್ಟು ಗ್ರಿಂಬೀಪರ್ ಹತ್ರ ಕೇಳ್ತಿರ್ತಾಳೆ, ಅಲ್ಲ ನಾನು ಗಾಬ್ಲಿನ್ ಚೆಸ್ ಅಲ್ಲಿರೋ ಸ್ವಾಡ್ ನ ತೆಗೆದ್ಬಿಟ್ರೆ ಅವ್ರ ಹ್ಯಾಂಡ್ಸಮ್ ಆಗಿ ಚೇಂಜ್ ಆಗ್ಬಿಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಈ ಜಾಗ ಎಲ್ಲ ಬಿಟ್ಬಿಟ್ಟು ಬೇರೆ ಜಾಗ ಕೊಟ್ಟೋಗ್ತೀನಿ ಅಂತ ಏನೋ ಹೇಳ್ತಾ ಇದ್ರು. ಆದ್ರೆ ನಂಗೆ ಯಾಕೋ ಆತರ ಅನಿಸ್ತಿಲ್ಲ, ಪ್ಲೀಸ್ ಅವ್ರ ಏನಾಗತ್ತೆ ಅಂತ ಹೇಳ್ತೀರಾ ಅಂತ ನಮ್ಮ ಗ್ರಿಂಬೀಪರ್ ಹತ್ರ ಕೇಳ್ತಾಳೆ. ಆಗ ನಮ್ ಗ್ರಿಂಬೀಪರ್ ಬೇರೆ ಚಾನ್ಸ್ ಇಲ್ದೇನೆ ಅವಳ ಹತ್ರ ಈ ವಿಷಯ ಮುಚ್ಚಕ್ಕದ್ ಬೇಡ ಅಂತ ಅಂದ್ಬಿಟ್ಟು ಎಲ್ಲಾ ವಿಷಯನೂ ಹೇಳ್ಬಿಡ್ತಾರೆ. ನಮ್ ಗಾಬ್ಲಿನ್ಗೆ ಸಿಕ್ಕಿರೋ ಶಾಪ ಆ ಚೆಸ್ ಅಲ್ಲಿರೋ ಸ್ವಾಡ್ ನ ತೆಗೆದ್ರೆ ಅವ್ರು ಸತ್ತೋಗ್ತಾರೆ, ಆ ತೆಗಿಯಕ್ಕೆ ನೀವು ಹುಟ್ಟಿರೋದು ಅನ್ನೋದು ಎಲ್ಲಾ ಡೀಟೇಲ್ ಆಗಿ ಹೇಳ್ಬಿಡ್ತಾರೆ. ಆಗ ನಮ್ ಮ್ಯೂಂಟೆಕ್ಗೆ ಈ ವಿಷಯ ಕೇಳಿದ್ಮೇಲೆ ತುಂಬಾ ಶಾಕ್ ಮೇಲೆ ಶಾಕ್ ಆಗಿರುತ್ತೆ. ಅದಲ್ದೆ ನಾ ಎಷ್ಟೊಂದ್ಸರಿ ನಮ್ ಗಾಬ್ಲಿನ ಸಾಯಿಸ ಹತ್ರ ಕೊಟ್ಟೋಗ್ಬಿಟ್ಟಿದೀನಿ, ನನ್ಗೆ ಏನ್ ಮಾಡೋದು ಅರ್ಥ ಆಗ್ತಿಲ್ಲ, ನನ್ ಕೈಯಿಂದ ಅವ್ರನ್ನ ಸಾಯಿಸ್ಬಿಡ್ತಿದ್ನಲ್ಲ ಅಂತ ಅನ್ಬಿಟ್ಟು ಸಖತ್ ಅಳ್ತಾ ಇರ್ತಾಳೆ. ಹಂಗೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನ ತೋರಿಸ್ತಾರೆ. ನಮ್ ಗಾಬ್ಲಿನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಆ ಜಾಗದಿಂದ ಮುಂದಕ್ಕೆ ಹೋಗದೆ ಅಲ್ಲೇ ಲೈಬ್ರರಿ ನಿಂತ್ಕೊಂಡಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಅವ್ರ ಚೂರ್ ಕೂಡ ಯೋಚನೆ ಮಾಡಲಿಲ್ಲ. ಅವ್ರ ಚೆಸ್ ಅಲ್ಲಿರೋ ಸ್ವಾಡ್ ನ ತೆಗಿಲಿಲ್ಲ ಅಂದ್ರೆ ನಮ್ ಯೂನ್ಟೆಕ್ ಲೈಫ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನ್ ಮಾಡೋದು ಅರ್ಥ ಆಗದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಮಿಸ್ಟರಿಯಸ್ ಲೇಡಿ ಸಿನ್ನ ತೋರಿಸ್ತಾರೆ. ಅವ್ರ ಲೈಬ್ರರಿ ಬಿಟ್ಬಿಟ್ಟು ಈಚೆ ಬರ್ಬೇಕಾರೆ ಅಲ್ಲಿ ಡ್ಯೂಕ್ ಬರ್ತಾ ಇರ್ತಾನೆ. ಅವ್ನ್ ನೋಡ್ಬಿಟ್ಟು ನಾವ್ ತುಂಬಾ ದಿನ ಆಯ್ತು, ಬಾ ಒಂದು ರೆಸ್ಟೋರೆಂಟ್ ಹೋಗಿ ಡ್ರಿಂಕ್ ಮಾಡೋಣ ಅಂತಾರೆ. ಆಗ ನಮ್ ಡ್ಯೂಕ್ ನನಗೆ ಇವಾಗ ಸ್ವಲ್ಪ ಟೈಮ್ ಇಲ್ಲ, ಬಿಸಿ ಇದೀನಿ, ಇನ್ನೊಂದ್ ದಿನ ಸಿಗ್ತೀನಿ ಅಂತ ಹೇಳ್ತಾನೆ. ಹಂಗೆ ಕಟ್ ಮಾಡಿದ್ರೆ ನಮ್ ಯೂನ್ಟೆಕ್ ನ ತೋರಿಸ್ತಾರೆ. ಅವಳ ಬ್ಯಾಗ್ ಅಲ್ಲಿ ಇರೋದು ಬಟ್ಟೆ ಗಿಟ್ಟೆ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಇಷ್ಟ ದಿನ ನಮ್ ಗಾಬ್ಲಿನ್ಗೆ ಎಷ್ಟು ಪ್ರಾಬ್ಲಮ್ ಆಗಿದ್ದೆ ನಾನು, ಅದೆಲ್ಲ ನಾ ಯೋಚನೆ ಕೂಡ ಮಾಡಕ್ ಆಗ್ತಿಲ್ಲ. ನಾ ಚೆಸ್ ಅಲ್ಲಿರೋ ಸ್ವಾಡ್ ನ ತೆಗ್ಬಿಟ್ಟಿದ್ರೆ ನಮ್ ಗಾಬ್ಲಿನು ಸತ್ತೋಗ್ಬಿಡ್ತಿದ್ರಲ್ಲ ಅಂತ ಸಖತ್ ಕಷ್ಟ ಪಟ್ಕೊಂಡು ಅಳ್ಕೊಂಡು ಹೋಗ್ತಾ ಇರ್ತಾಳೆ. ಹಂಗೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನ ತೋರಿಸ್ತಾರೆ. ನಮ್ ಗಾಬ್ಲಿನು ಮನೆಗ್ ಬಂದಿದ್ದೆ ಯೂನ್ಟೆಕ್ ನ ಹುಡುಕ್ತಿರ್ತಾರೆ. ಆದ್ರೆ ಅವ್ರಿಗೆ ಎಲ್ಲಿ ಹುಡುಕಿದ್ರು ಸಿಗದೇ ಇಲ್ಲ. ಆಗ ನಮ್ ಗ್ರಿಂಬೀಪರ್ ಗಿಲ್ಟಿ ಆಗಿ ಫೀಲ್ ಮಾಡ್ಬಿಟ್ಟು ಎಲ್ಲ ಹೇಳೋಣ ಅಂತ ಬರ್ತಾರೆ. ಬಟ್ ಅವ್ರು ಹೇಳದ್ನ ಕೇಳ್ದೇನೆ ಆ ಡೋರ್ ಯೂಸ್ ಮಾಡ್ಬಿಟ್ಟು ಎಷ್ಟೊಂದ್ ಜಾಗಕ್ಕೆ ಹೋಗಿ ಹೋಗಿ ಬರ್ತಿರ್ತಾರೆ. ಆ ಗಾರ್ಡನ್ಗೆ ಹೋಗ್ತಾರೆ, ಆಮೇಲೆ ಅವಳು ಯಾವಾಗ್ಲೂ ಇರೋ ಲೈಬ್ರರಿಗೆ ಹೋಗ್ತಾರೆ, ಆಮೇಲೆ ಅವಳ ಜೊತೆಲೇ ಇರೋ ಆ ಆತ್ಮಗಳನ್ನೆಲ್ಲ ಹೋಗ್ಬಿಟ್ಟು ಕೇಳ್ತಾರೆ ಅವಳೆಲ್ಲಾರು ನೋಡಿದ್ರ ಅಂತ. ಯಾರು ಕೂಡ ಗೊತ್ತಿಲ್ಲ ಅಂತಾನೆ ಹೇಳೋದು. ಮತ್ತೆ ವಾಪಸ್ ಬಂದಾಗ ಅವಾಗ ನಮ್ ಗ್ರಿಂಬೀಪರ್ ಹೇಳ್ಬಿಡ್ತಾರೆ ಎಲ್ಲಾನು, ಅಲ್ಲ ನೀನು ಸತ್ತೋಗ್ಬಿಡ್ತೀಯಾ, ನೀನ್ ಸೆಟ್ಸ್ ಅಲ್ಲಿರೋ ಸ್ವಾಡ್ ನ ತೆಗ್ಬಿಟ್ರೆ ನೀನ್ ಹೊಟ್ಟೋಗ್ಬಿಡ್ತೀಯಾ ಅಂತ ಎಲ್ಲಾನು ವಿಷಯನು ನಾ ಯೂನ್ಟೆಕ್ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಇದನ್ ಕೇಳಿದ್ ಗಾಬ್ಲಿನ್ಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಅಲ್ಲ ನೀ ಯಾಕೆ ನನ್ನ ಲೈಫ್ ಬರ್ತಾ ಇದೀಯಾ, ಈ ವಿಷಯ ಯಾಕೆ ಕೇಳ್ದೆ ನೀನು ಅನ್ಕೊಂಡ್ ಕಿರ್ಚಾಡ್ತಿರ್ತಾರೆ. ಇಲ್ಲಿ ನಮ್ ಗ್ರಿಂಬೀಪರ್ ಏನಕ್ಕೆ ಕೇಳಿದ್ರು ಅಂದ್ರೆ, ನಮ್ ಗ್ರಿಂಬೀಪರ್ ಯೂನ್ಟೆಕ್ ಹತ್ರ ಈ ವಿಷಯ ಯಾಕೆ ಕೇಳಿದ್ರು ಅಂದ್ರೆ ಅವರು ಕೂಡ ನಮ್ ಗಾಬ್ಲಿನ್ ಸಾಯ್ಬಾರ್ದು ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ನೀನು ಹಂಗೆ ಇರ್ಬೇಕು, ಬದುಕಿರ್ಬೇಕು ಅಂತ ನಾನು ಕೂಡ ಆಸೆ ಪಡ್ತಾ ಇದೀನಿ, ಅದಕ್ಕೆ ಅವಳಿಗೆಲ್ಲ ವಿಷಯ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಇದನ್ ಕೇಳಿದ್ಮೇಲೆ ಗಾಬ್ಲಿನ್ಗೆ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಇಷ್ಟ ದಿನನು ನಮ್ ಗ್ರಿಂಬೀಪರ್ ಯಾವಾಗ್ಲೂ ಒಂದೇ ವಿಷಯ ಹೇಳ್ತಿರ್ತಾರೆ, ನೀ ಬೇಗ ಆಫ್ಟರ್ ಕೊಟ್ಟೋಗು, ಬೇಗ ಸತ್ತೋಗು, ನಿನ್ ಸ್ಟೋರಿಗೆ ಎಂಡ್ ಮಾಡು ಅಂತ ಎಲ್ಲ ಬರೀ ಅದನ್ನೇ ಹೇಳ್ತಿರ್ತಾರೆ. ಆದ್ರೆ ಸಡನ್ ಆಗಿ ನೀನು ಕೂಡ ಬದುಕಿರೋದ್ ನನ್ಗೆ ಇಷ್ಟ ಅಂತ ಕೇಳಿದ್ರೆ ನಮ್ ಗಾಬ್ಲಿನ್ಗೆ ತುಂಬಾ ಶಾಕ್ ಆಗ್ಬಿಡುತ್ತೆ. ಹಾಗೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನು ಅವಳು ಕೆಲಸ ಮಾಡ್ತಿರೋ ರೆಸ್ಟೋರೆಂಟ್ ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಡೋರ್ ಕ್ಲೋಸ್ ಆಗಿರುತ್ತೆ. ಹಂಗೆ ಸರಿ ಎಂಬಿಟ್ಟು ಆ ಜಾಗ ಬಿಟ್ಟು ಹೋಗ್ಬೇಕಾರೆ ನಮ್ ಶಿವನು ಅಲ್ಲಿಗೆ ಬರ್ತಾರೆ. ಹಂಗೆ ಬರ್ಬೇಕಾರೆ ನಮ್ ಶಿವನ್ ಲೈಫ್ ಅಲ್ಲಿ ನಡೆಯೋ, ಫ್ಯೂಚರ್ ಅಲ್ಲಿ ನಡೆಯೋ ಎಷ್ಟೊಂದು ವಿಷಯಗಳೆಲ್ಲ ನಮ್ ಗಾಬ್ಲಿನ್ ಕಣ್ಣಿಗೆ ಕಾಣುತ್ತೆ. ನಮ್ ಶಿವನು ಗ್ರಿಂಬೀಪರ್ ನ ಸಖತ್ ಕೋಪದಲ್ಲಿ ಮಾತಾಡ್ತಿರ್ತಾರೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಬ್ರೇಕಪ್ ಮಾಡಂಗ್ ಮಾತಾಡ್ತಾ ಇರ್ತಾರೆ. ಈ ಎಲ್ಲಾ ವಿಷಯ ನಡೀತಿರೋದು ಹೊಸ ವರ್ಷ ದಿನ. ಆ ತರ ಎಷ್ಟೊಂದು ವಿಷಯ ನಮ್ ಗಾಬ್ಲಿನ್ ಕಣ್ಣಿಗೆ ಕಾಣುತ್ತೆ. ನಮ್ ಗಾಬ್ಲಿನ್ ತುಂಬಾ ಹೊತ್ತಿಂದ ಅಲ್ಲೇ ನಿಂತಿರೋದನ್ನ ನೋಡಿದಾಗ ನಮ್ ಶಿವನು, ನೀವ್ ಯಾರಿಗಾರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಈ ರೆಸ್ಟೋರೆಂಟ್ ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿರೋ ಹುಡುಗಿ ಹುಡ್ಕೊಂಡ್ ಬಂದಿದೀನಿ, ಆ ಹುಡುಗಿನೇ ನಾನು ತುಂಬಾ ಹೊತ್ತಿಂದ ಇದೀನಿ ಅಂತ ಶಿವನ್ ಹತ್ರ ಹೇಳ್ತಾರೆ. ಆಗ ಶಿವನು ನಮ್ ಯೂನ್ಟೆಕ್ ಈ ಲವ್ ರಿಲೇಶನ್ಶಿಪ್ ಎಲ್ಲಾ ವಿಷಯನು ನಮ್ ಶಿವನ್ ಜೊತೆನೆ ಡಿಸ್ಕಸ್ ಮಾಡ್ತಿರ್ತಾಳೆ ಯಾವಾಗ್ಲೂ. ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ನಮ್ ಯೂನ್ಟೆಕ್ ಲವ್ ಮಾಡ್ತಿರೋ ಆ ಪರ್ಸನ್ ಇವರೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂತಾಳೆ. ಹಾಗಾದ್ರೆ ಆ ಯೂನ್ಟೆಕ್ ಹೇಳ್ತೀರಾ ಆ ಪರ್ಸನ್ ನೀವೇನಾ, ಅವ್ಳು ನಿಮ್ಮಿಂದಾನೇ ಇಷ್ಟೊಂದು ತುಂಬಾ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾಳಲ್ಲ ದಿನ, ನೀವೇನಾ ಅದು ಅಂತ ಹೇಳ್ತಾರೆ. ಅದಲ್ದೆ ಆ ಯೂನ್ಟೆಕ್ ಎಲ್ಲೋಗಳೆ ಅಂತ ಬೇರೆ ಹೇಳ್ತಾ ಇದೀರ, ನನ್ಗೆ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದೀರಾ. ಹಾಗಾದ್ರೆ ನೀವ್ ಏನೋ ಹೇಳಿರ್ತೀರ, ಅದರಿಂದಾನೇ ಏನೋ ಕೋಪ ಮಾಡ್ಕೊಂಡು ಹೋಗಿರ್ತಾಳೆ. ನೀವ್ ಹೆಂಗ್ ಈ ತರ ಎಲ್ಲ ಮಾಡ್ಬೋದು ಅಂತ ಅನ್ಬಿಟ್ಟು ಶಿವನ್ ಕೋಪ ಮಾಡ್ಕೊಂಡ್ಬಿಟ್ಟು ಗಾಬ್ಲಿನ್ ಹತ್ರ ಕೋಪ ಮಾಡ್ಕೊಂಡು ಕಿರ್ತಾ ಇರ್ತಾರೆ. ಇಲ್ಲಿ ಹಿಂಗೇ ನಿಂತಿದ್ರೆ ಕೆಲ್ಸಕ್ಕಾಗಲ್ಲ ಅಂತ ಅನ್ಬಿಟ್ಟು ಗಾಬ್ಲಿನ್ ಆ ಜಾಗ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನಮ್ ಗಾಬ್ಲಿನ್ಗೆ ಯೂನ್ಟೆಕ್ ಸಿಗೋದೇ ಇಲ್ಲ, ಏನ್ ಮಾಡೋದು ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಅರ್ಥ ಆಗದೆ ಮನೇಲಿ ಕೂತ್ಕೊ ಯೋಚನೆ ಮಾಡ್ತಾ